ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಕುಸೆ ನಿನ್ ತವ ಹೊಸಿ ಮಾತಾಡಬೇಕಾಗಿತ್ತು, ಮಾತಾಡ್ಬೋದಾ? ಅಪ್ಪ, ಮಗಳ ಹತ್ರ ಮಾತಾಡೋಕ್ಕೆ ಪರ್ಮಿಷನ್ ಯಾಕೆ? ಮಾತಾಡಿ. ಮೊದಲನೇದಾಗಿ ನನಗೆ ಕ್ಷಮಿಸ್ಬಿಡವ. ಅಪ್ಪ, ಏನಾಯ್ತು? ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಮಾತಾಡಿ ಮನ್ಸಿನ ಭಾರನ ಕಳ್ಕೊಳ್ಳಮ್ಮ ಅಂತ. ಕಾಲನಂತೂ ದೂರ ತಳ್ಳಕ್ಕಾಗಕ್ಕಿಲ್ಲ, ಆದರೆ ಮಾಡಿರೋ ತಪ್ಪನ್ನ ತಿದ್ಕೊಳ್ಳೋಕ್ಕೆ ಒಂದು ಅವಕಾಶ ಗಳಿಸ್ಕೋಬೋದಲ್ವಾ? ನೀನು ಇಬ್ಬರು ಅಕ್ಕಂದ್ರ ಮದುವೆನಾಗೆ ನಾನು ತಂದೆಯಾಗಿ ಏನೂ ಮಾಡಲಿಲ್ಲ. ಕನ್ಯಾದಾನ ಮಾಡೋ ಅವಕಾಶ ಸಿಕ್ಕಿದ್ರು ಕರ್ಕೊಂಡ್ಬಿಟ್ಟಿದ್ದೀನಿ ಕಣಬ. ಆದರೆ ಈ ಸಲ ಹಂಗಾಗಕ್ಕಿಲ್ಲ ಕುಸೆ, ಹಂಗಾಗಕ್ಕಿಲ್ಲ. ಅಪ್ಪನಾಗಿ ಮಕ್ಕಳನ್ನ ಎತ್ತಾಡಿಸಿ ಓದಿಸಿ ಬೆಳೆಸಿ ಅವನ ಕರ್ತವ್ಯ ಅವನು ಮಾಡಬೇಕಾಗಿತ್ತು. ಆದರೆ ಅದು ಯಾವುದನ್ನು ನಾನು ಮಾಡಲಿಲ್ಲ. ಈಗ ನಿನಗೆ ಕನ್ಯಾದಾನ ಮಾಡೋ ಒಂದು ಅವಕಾಶ ಕೊಟ್ಟಿದ್ಯಾ, ತುಂಬ ಥ್ಯಾಂಕ್ಸ್ ಕಣವ. ಅಪ್ಪ, ನಿಮ್ಮಿಂದ ನಾವು, ನಮ್ಮಿಂದ ನೀವಲ್ಲ. ಹಳೇದನ್ನೆಲ್ಲ ಮನ್ಸ್ಗೆ ಹಾಕೋಬೇಡಿ. ಈ ಮಗಳು ಮದುವೆಗಾದ್ರೂ ಬದಲಾದ್ರಲ್ಲ, ನನಗಷ್ಟೇ ಸಾಕು. ಕುಸೆ, ನಿನಗೆ ಅಂತ ಒಂದು ಚಿಕ್ಕ ಉಡುಗೊರೆ ತಂದಿದ್ದೀನವ್ವ, ಬೇಡ ಅಂದಿದ್ದ ತಗೊಳವ. ನಾನು ಯಾಕಪ್ಪ ಬೇಡ ಅನ್ಲಿ? ನೀವು ನನಗೆ ಹುಲ್ಲು ಕಡ್ಡಿ ಕೊಟ್ಟರು ಅದು ನನಗೆ ಗಂಧದಷ್ಟೇ ಶ್ರೇಷ್ಠ. ನೀನು ಕೂಸಾಗಿದ್ದಾಗ ತೋಟ ಮೇಲೆ ಮಲಗಿಸ್ಕೊಂಡು ಈ ಒಳ್ಳೆಯಲ್ಲಿ ನಿನಗೆ ಹಾಲು ಜೇನುತುಪ್ಪ ಕುಡಿಸ್ಬೇಕಾಗಿತ್ತು. ಯಾವುದೂ ಮಾಡಲಿಲ್ಲ ನಾನು. ಅದಕ್ಕೆ ಈಗ ನೀನು ಹೊಟ್ಟೆಲಿ ಹುಟ್ಟುತ್ತಲ್ಲ ಕೂಸು, ಅದನ್ನು ನನ್ನ ಮಡಿಲಾಗ ಹಾಕ್ಕೊಂಡು ಹಾಲು ಜೇನುತುಪ್ಪ ಎಲ್ಲ ಕುಡಿಸ್ಬೇಕು ಅನ್ನೋ ಆಸೆ ಕಣಪ್ಪ. ಬಂಗಾರ ಹೆಣ್ಮಕ್ಳಿಗೆ ಭಾಗ್ಯ ಕಣಬ. ಬಂಗಾರದಂತ ಈ ನನ್ನ ಕೂಚಿನ ಮುಂದಿನ ಬದುಕು ಬಂಗಾರವಾಗಲಿ ಅಂತ ಇದೊಂದು ಬಂಗಾರದ ಸರ ತಂದಿದ್ದೀನಿ.